ಹಾಯ್ ಹಲೋ ನಮಸ್ಕಾರ. ಬಿ ಆಲ್ ಇನ್ ಒನ್ ಚಾನಲ್‌ಗೆ ಸ್ವಾಗತ. ಇವತ್ತು ನಾನು ನಮ್ಮನೇಲಿರುವಂತಹ ರೋಸ್ ಗಳನ್ನು ತೋರಿಸ್ತಾ ಇದ್ದೀನಿ. ಎಷ್ಟು ವೆರೈಟಿ ರೋಸ್ ಇದೆ ಅಂತ ತೋರಿಸ್ತಾ ಇದ್ದೀನಿ. ನಾನು ಮತ್ತು ನಮ್ಮ ಅತ್ತೆ ಮಾಡಿರುವಂತಹ ರೋಸ್‌ಗಳು. ಕೆಲವೊಂದನ್ನು ರಿಲೇಟಿವ್ಸ್ ಮನೆಯಿಂದ ತಂದಿರೋದು, ಕೆಲವೊಂದು ನರ್ಸರಿಯಿಂದ ತಗೊಬಂದಿರೋದು. ನಮ್ಮನೇಲೇನು ತುಂಬ ಜಾಸ್ತಿ ಏನು ವೆರೈಟೀಸ್ ಇಲ್ಲ. ಇರೋದನ್ನು ತೋರಿಸ್ತಾ ಇರೋದು ನಿಮಗೆ. ನೆಕ್ಸ್ಟ್ ವಿಡಿಯೋದಲ್ಲಿ ಅವುಗಳ ಆರೈಕೆನೂ ನಾನು ತೋರಿಸ್ತೀನಿ. ಓಕೆ, ಯಾವ ಥರ ಗೊಬ್ಬರ ಹಾಕ್ತೀನಿ ಅಥವಾ ಯಾವ ಥರ ಇದು ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಈಗ ರೋಸ್ಗಳನ್ನು ನೋಡೋಣ. ಇದು ಡಬಲ್ ಕಲರ್ ಇದೆ. ಇದು ತುಂಬ ಅಂದರೆ ತುಂಬಾ ಹೂವಾಗುತ್ತೆ. ಎಲ್ಲ ಸೀಸನ್ನಲ್ಲೂ ಹೂವಿರುತ್ತೆ ಈ ಗಿಡದಲ್ಲಿ. ತುಂಬಾ ಹೂವಾಗುತ್ತೆ. ಇದು ದೇವರಿಗೆಲ್ಲ ಹಾಕೋಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು. ಇದು ಲೈಟ್ ಪಿಂಕ್ ರೋಸ್. ಇದು ಜಾಸ್ತಿ ಆಗಲ್ಲ, ವರ್ಷಕ್ಕೆ 1-2 ಆಗುತ್ತೆ ಅಷ್ಟೇ. ಇದು ನೋಡಿ ಚಿಕ್ಕ ಚಿಕ್ಕ ರೋಸ್ಗಳು. ಇದಂತೂ ಸ್ಮೆಲ್ಲು ತುಂಬ ಚೆನ್ನಾಗಿದೆ. ಇದು ನರ್ಸರಿಯಿಂದ ತಂದಿರೋದು. ಪುಟ್ಟ ರೆಡ್ ರೋಸು. ಇದು ಪಿಂಕ್ ಕಲರ್. ಇದು ಅಷ್ಟೇ ತುಂಬಾ ಆಗುತ್ತೆ ಈ ರೋಸು. ನೋಡೋಕೆ ಪುಟಾಣಿ ಇದ್ರೂ ಕೂಡ ತುಂಬ ಆಗುತ್ತೆ ಇದು. ಇದು ಕಲರ್ ತುಂಬ ಚೆನ್ನಾಗಿದೆ. ಇದರದ್ದು ಕೂಡ ಸ್ಮೆಲ್ ಮಾತ್ರ ಸಖತ್ತಾಗಿದೆ. ಇದು ಜಾಸ್ತಿ ಹೂ ಬಿಡುತ್ತೆ. ಇದು ನರ್ಸರಿಯಿಂದ ತಂದಿರೋದು. ಸದ್ಯಕ್ಕೆ ಇದು 2-3 ಹೂ ಬಿಟ್ಟಿದೆ ಇವಾಗ. ನೋಡ್ಬೇಕಿನ್ನು ನೆಕ್ಸ್ಟ್ ಹೆಂಗೆ ಅಂತ. ರೆಡ್ ರೋಸ್. ಇದು ನರ್ಸರಿಯಿಂದ ತಂದಿರೋದು. ಇದು ಅಷ್ಟೇ 3-4 ರೋಸ್ ಬಿಟ್ಟಿದೆ ಇವಾಗ ಈಗಾಗಲೇ. ನೋಡ್ಬೇಕಿನ್ನು ನೆಕ್ಸ್ಟ್ ಹೆಂಗೆ ಜಾಸ್ತಿ ಬಿಡುತ್ತಾ ಕಡಿಮೆ ಬಿಡುತ್ತಾ ಅಂತ ನೋಡ್ಬೇಕಿನ್ನು. ಇದು ಪಿಂಕ್. ಇದು ತುಂಬಾ ಚೆನ್ನಾಗಿದೆ ಇದು. ಇದು ಅಷ್ಟೇ ತುಂಬ ಜಾಸ್ತಿ ಹೂವು ಬಿಡುತ್ತೆ. ಇದು ಡಾರ್ಕ್ ಆರೆಂಜ್. ಚೆನ್ನಾಗಿದೆ ಇದನ್ನು ಕೂಡ. ನೋಡಿದ್ರಲ್ಲ, ನಮ್ಮನೆ ರೋಸ್ಗಳೆಲ್ಲ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.